ಗಾನ ಸಿಂಚನದ ಮುಂದಿನ ಸ್ಪರ್ಧಿ ಯಾರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ? ಮತ್ತಿಕುಂಟೆ ಕೃಷ್ಣ ಆನ್ ಸ್ಟೇಜ್ ಪ್ಲೀಸ್. ಬಯಸಿದೆ ನಿನ್ನನು ಪಾವದ ಮೇಳಕ್ಕೆ, ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ. ಬಯಸಿದೆ ನಿನ್ನನು ಪಾವದ ಮೇಳಕ್ಕೆ, ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ. ನೆರಳಿಳಿದ ಹಾದಿಯಲಿ ಜೀವದ ಬಂಡಿ ಸಾಗಿದೆ, ಮಾಮರದ ನೆರಳಿಂದ ನೀಯವು ತೂಗಿದೆ. ನೆರಳಿಳಿದ ಹಾದಿಯಲಿ ಜೀವದ ಬಂಡಿ ಸಾಗಿದೆ, ಮಾಮರದ ನೆರಳಿಂದ ತೂಗಿದೆ. ಹಾವುವ ಮಕರಂದ ನಿನ್ನ ತುಟಿಯ ಸೇರಿ, ನೀ ಕೊಟ್ಟ ಚುಂಬನವೇ ಸಿಹಿ ಜೇನ ಸವಿರಲು. ಬಯಸಿದೆ ನಿನ್ನನ್ನು ಪಾವದ ಮೇಳಕ್ಕೆ, ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ. ಸಾಲ್ಮರದ ರೆಂಬೆಯಲ್ಲಿ ಹಕ್ಕಿಗಳ ಗೂಡಿದೆ, ತೂಗಾಡು ಗೂಡಿನಲ್ಲಿ ಜೋಗುಳದ ಹಾಡಿದೆ. ಸಾಲ್ಮರದ ರೆಂಬೆಯಲ್ಲಿ ಹಕ್ಕಿಗಳ ಗೂಡಿದೆ, ತೂಗಾಡು ಗೂಡಿನಲ್ಲಿ ಜೋಗುಳದ ಹಾಡಿದೆ. ಹಾಡಿಗೊಂದು ಆಸೆ ಅಂಗನ ಸತರಿಸಲು, ಈ ತೆಕ್ಕೆಗೊಂದೆ ತವಕ ನಿನ್ನ ಹೊರಿಸಲು. ಬಯಸಿದೆ ನಿನ್ನನ್ನು ಭಾವದ ಮೇಳಕ್ಕೆ, ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ. ಬಯಸಿದೆ ನಿನ್ನನು ಪಾವದ ಮೇಳಕ್ಕೆ, ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ. ಓಕೆ, ಹಾಯ್ ಮತ್ತಿಕುಂಟೆ ಕೃಷ್ಣ ಅವರೇ. ಮೇಡಮ್ ಹಾಯ್ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್. ಬೆಸ್ಟ್ ಪರ್ಫಾರ್ಮರ್ ಆಗೋದಕ್ಕೆ ಮುಂದೆ ಮುಂದೆ ದಾಪುಗಾಲ್ ಇಟ್ಕೊಂಡು ಹೋಗ್ತಾ ಇದ್ದೀರಾ? ಏನು ಕತೆ? ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ? ಇಲ್ಲ, ಕಲಿತಾ ಇದ್ದೀನಿ ಮೇಡಮ್. ಕಲಿತಾ ಇದ್ದೀರಾ? ಓಕೆ. ನಿಮ್ಮ ಮೋಟಿವೇಶನ್ ಏನು ಕಲಿಯೋದಕ್ಕೆ?
ಎಲ್ಲ ಈ ನಮ್ಮ ಹಿರಿಯರು ಆಡ್ಕೊಂಬಂದಿರ್ತಕ್ಕಂಥ ಅದನ್ನು ಕೇಳಿ ಕೇಳಿ ನಾವು ಆಡ್ತಾ ಇದ್ದೀವಿ ಅಷ್ಟೇ. ಹಾಗೆ ಓಕೆ. ಅರ್ಚನಾ ಮ್ಯಾಮ್ ನಾವ್ರೆ ಮೇಡಮ್ ಯಾರ ಕಲ್ಪನೆಯಲ್ಲಿ ತೇಲಿ ಹೋಗಿ ಲಿರಿಕ್ಸ್ ಮರೆತ್ರಿ? ಮೇಡಮ್ ಈಗ ಬರ್ಕೊಂಡೆ ಮೇಡಮ್, ಆ ಸಾಂಗ್ ಚೇಂಜ್ ಮಾಡಿಕೊಂಡು ಒಂದು ನಿಮಿಷ ಈಗ ಬರ್ಕೊಂಡು ಸ್ವಲ್ಪ ಲಿರಿಕ್ಸ್ ಈಗ ಬರ್ಕೊಂಡು ಈಗಲೇ ಆಡ್ಬಿಟ್ಟೆ ಮೇಡಮ್. ಅಯ್ಯೋ ಹೌದಾ? ಇವ್ರು ಪ್ರತಿ ಸಾರಿ ಆಕ್ಚುಲಿ ಹೀಗ್ ಮಾಡ್ತಾರೆ, ಅಂದ್ರೆ ಹೇಳ್ತಾರೆ. ಇವಾಗ ನೋಡಿ ಇಲ್ಲಿ ಒಂದು ಪೇಪರ್ ಇಟ್ಕೊಂಡಿರ್ತಾರೆ, ಒಂದು ಪೆನ್ ಇಟ್ಕೊಂಡು ಹಿಂಗೆ ಗೀಚೆ ಆಡೋದು. ಹಾಗೆ ಮಾಡಬೇಡಿ ಕೃಷ್ಣ ಅವರೇ. ಯಾವುದೋ ಒಂದು ಸಣ್ಣ ಕಾರಣದಿಂದ ನಾವು ಒಬ್ಬ ಒಳ್ಳೆ ಸಿಂಗರ್ನ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬರಬಾರ್ದಲ್ವಾ? ಸ್ವಲ್ಪ ಸಮಯ ಜಾಸ್ತಿ ಕೊಡಿ ಕಲಿಕೆಗೆ ಆ್ಯಂಡ್ ಮನನಕ್ಕೆ, ಆಯಿತಾ? ನೀಟ್ ಸಿಂಗಿಂಗ್. ಯಾಕೆ ಇಷ್ಟು ಕಮ್ಮಿ ಶ್ರುತಿ ತಗೊಂಡ್ಬಿಟ್ರಿ ಅಂತ ನನಗೆ ಹೇಳಿದ್ರು ಅವ್ರಿಗೆ ಇವ್ರಿಗೆ ಅಷ್ಟೇ ಹೇಳಿದ್ರು. ಹಾಡೋದು ನೀವು ತಾನೇ? ಹಾಂ, ಅದಕ್ಕೆ ನಾನು ಇದು ನೆನ್ನೆ ಮೊನ್ನೆಯಿಂದ ಅಲ್ಲ, ಫ್ರಮ್ ದ ಡೇ ಒನ್ ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಹೈಯೆಸ್ಟ್ ನೋಟ್ ಯಾವ್ದು ಹೋಗುತ್ತೆ ಅದನ್ನು ಹಾಡಿ ನೋಡ್ಕೊಳ್ಳಿ. ನಿಮ್ಗೆ ಇನ್ನೂ ಹೆಚ್ಚು ಶ್ರುತಿಲಿ ಹಾಡೋಕ್ಕೆ ಸಾಧ್ಯ ಆಗುತ್ತೆ ಆರಾಮಾಗಿ ಅನ್ನೋದಾದರೆ ಶ್ರುತಿ ಜಾಸ್ತಿ ಮಾಡ್ಕೊಳ್ಳಿ. ಅವ್ರು ಹೇಳ್ಕೊಡೋದಿರಬಹುದು, ವೇದಿಕೆ ಮೇಲೆ ಹಾಡೋದು ಅವರಲ್ಲ, ನೀವು ತಾನೇ ಅಲ್ವಾ? ಇದು ಸಿ ಎಲ್ ಹಾಡಿದ್ದಲ್ವಾ, ಡಿ ಕೊಡಿ, ಫಸ್ಟ್ ಚರಣ ಹಾಡಿ. ನೆರಳಿಳಿದ ಆದಿಯಲಿ ಜೀವದ ಬಂಡಿ ಸಾಗಿದೆ, ಮಮ್ಮರದ ನೆರಳಿಂದ ಬಣ್ಣದವು ತೂಗಿದೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ಇನ್ನೂ ಒಂಥರ ಲವಲವಿಕೆ ಉಲ್ಲಾಸ ತುಂಬಿಕೊಳ್ತು ಅಲ್ವಾ? ಸೊ ನಿಮ್ಮ ರೇಂಜ್ ಏನು ಅನ್ನೋದು ನೀವೇ ಕಂಡು ಹಿಡ್ಕೋಬೇಕು, ಅದನ್ನು ಬೇರೆಯವ್ರಿಗೆ ಕಂಡು ಹಿಡಿಯೋಕ್ಕಾಗಲ್ಲ ಅಲ್ವಾ? ಸೊ ದಯವಿಟ್ಟು ಎಲ್ಲರೂ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಹಾಡು ನಿಮಗೆ ಇನ್ನೂ ಹೆಚ್ಚಿನ ಶ್ರುತಿಯಲ್ಲಿ ನೀವು ಹೆಂಗೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಕಮ್ಮಿ ಮಾಡ್ಕೋತಿರಲ್ಲ, ಹಾಗೆ ಕಮ್ಮಿ ಆಗುತ್ತೆ ಅಂತ ಜಾಸ್ತಿನೂ ಮಾಡ್ಕೋಬೋದಲ್ಲ. ಸೊ ಅದು ನೀವೇ ಡಿಸಿಷನ್ ತೊಗೋಬೇಕು, ಆಯಿತಾ? ಸೊ ಅದು ಬಿಟ್ಟರೆ ನೀಟಾಗಿತ್ತು ಕೃಷ್ಣ ಅವರೇ. ಲಿರಿಕ್ಸು ಸ್ವಲ್ಪ ಜಾಸ್ತಿ ಹೊತ್ತು ಕೊಡಿ ಅದಕ್ಕೆ, ಆಯಿತಾ? ಟೈಮ್ ಸ್ವಲ್ಪ ಜಾಸ್ತಿ ಸ್ಪೆಂಡ್ ಮಾಡಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಕೃಷ್ಣ, ನಿಮ್ಮ ಕಂಠ ಜಾನಪದ ಗೀತೆಗಳಿಗೆ ಹೇಳಿ ಮಾಡಿಸ್ದಾಗಿದೆ, ಪ್ರೇಮ ಗೀತೆಗಳಿಗೆ ಶಿಫ್ಟ್ ಆಗಿಬಿಟ್ರಿ, ಯಾಕೆ ಅಂತ. ಹಾಂ, ಚೆನ್ನಾಗಿತ್ತು. ಆದರೆ ನೀವು ಹೇಳಿದಾಗೆ ಶ್ರುತಿ ಸ್ವಲ್ಪ ಜಾಸ್ತಿ ತೊಗೊಂಡು ಆಡಬೇಕಿತ್ತು. ಆಗಿಂದಾಗೆ ಪ್ರಾಕ್ಟೀಸ್ ಮಾಡಿದರೆ ಈ ಸಮಸ್ಯೆಗಳೆಲ್ಲ ಆಗ್ತವೆ. ನೀವು ಹೇಳಿದ್ರಲ್ಲ ಈಗ ತಾನೇ ಬರ್ಕೊಂಡು, ಈಗ ಬರೋದು ಅದು ತಪ್ಪಲ್ವಾ? ಸಮಯ ಇದ್ದಾಗ ನಿಮ್ಮ ಕಂಠಕ್ಕೆ ಶೂಟ್ ಆಗಂತ ಒಳ್ಳೊಳ್ಳೆ ಹಾಡುಗಳು ಮಾಡ್ಕೊಳ್ಳಿ, ಮುಂದಿನ ಸಂಚಿಕೆಯಲ್ಲಿ ಮಾಡ್ಕೊಳ್ಳಿ. ಒಳ್ಳೆ ಕಂಠ ನಿಮ್ಮದು. ನನ್ನ ಪ್ರಕಾರ ನಿಮ್ಮ ಕಂಠ ಹೇಳಿ ಮಾಡಿಸೋದಾಗಿದೆ ಜಾನಪದಕ್ಕೆ, ಜಾನಪದ ಹಾಡುಗಳಿಗೆ. ಹಕ್ಕಿಗಳ ಗೂಡಿದೆ ತೂಗಾಡು ಗೂಡಿನಲ್ಲಿ ಜೋಗುಳದ ಹಾಡಿದೆ. ಮುಂದೆ ಅದನ್ನು ತಿದ್ದುಕೊಂಡು ಒಳ್ಳೊಳ್ಳೆ ಹಾಡುಗಳಿಗೆ ಕೊಡಿ ಈ ವೇದಿಕೆಗೆ. ಸರಿ ಸರ್, ಥ್ಯಾಂಕ್ ಯು ಧನ್ಯವಾದ. ಸರ್. ಧನ್ಯವಾದ. ಥ್ಯಾಂಕ್ ಯು. ಮುಂದೆ ರಾಜು ಸರ್. ಕೃಷ್ಣ ಅವರೇ, ಸರ್ ಅವಕಾಶ ಸಿಕ್ಕಿದಾಗೆಲ್ಲ ಕಲಿಯುವಂಥ ಪ್ರಯತ್ನ ಮಾಡ್ತಾನೇ ಇರಬೇಕು ಅಲ್ವಾ? ಮೊದಲೆಲ್ಲ ಹಾಡುಗಳು ಕಲೀಲಿಕ್ಕೆ ಟೇಪ್ ರೆಕಾರ್ಡರ್ಗಳು ಏನಿರ್ತಿತ್ತು, ಹೆಡ್ಫೋನ್ಗಳು ಎಲ್ಲಿ ಸಿಗ್ತಿತ್ತು, ಯಾವುದೋ ಇದರಲ್ಲಿ ಹಾರ್ನ್ಸ್ ಕಟ್ತಿರ್ತಾರಲ್ಲ ಊರಲ್ಲಿ, ಅಂಥದ್ರಲ್ಲಿ ಹಾಡುಗಳು ಕೇಳಿ ಕಲ್ತ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ. ಈಗ ಬ್ಲೂಟೂತ್ ಏನೆಲ್ಲ ಅನುಕೂಲ ಇದೆ, ಸಾಹಿತ್ಯ ಟಕ್ ಅಂತ ಕೈಗೆ ಬರುತ್ತೆ. ಮೊಬೈಲಲ್ಲಿ ನೋಡಿದ್ರೆ ನಿಮಗೆ ಕೈಲೆಲ್ಲ ರೆಡಿ ಫುಡ್ ಸಿಗುತ್ತೆ. ಅದರಿಂದ ನೀವು ಒಳ್ಳೆ ಹಾಡುಗಾರರು. ಈ ಸಣ್ಣ ಸಣ್ಣ ಇದನ್ನು ನೀವು ಅದನ್ನು ಬಿಟ್ಟು ನೀವು ನೋಡಿ, ಮೇಡಮ್ ಹೇಳಿದಾಗೆ ನಿಮ್ಮ ಹಾಡುಗಾರಿಕೆಯಲ್ಲಿ ಎಲ್ಲ ಥರದ ಹಾಡುಗಳನ್ನ ಹಾಡಲಿಕ್ಕೆ ಶಕ್ತಿ ಇದೆ ನಿಮಗೆ ಅಂತ ಹೇಳಿದಾಗ ನಿಮ್ಮ ಶಕ್ತಿನ ನೀವು ಉಪಯೋಗ ಪಡಿಸ್ಕೊಳ್ಬೇಕಷ್ಟೇ. ಯಾಕೆಂದರೆ ಒಂದು ಒಳ್ಳೆ ವೇದಿಕೆ ಇದು. ಈ ವೇದಿಕೆ ಮೂಲಕ ನೀವು ನಿಮ್ಮನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅವಕಾಶ ಅಲ್ವಾ? ಬಟ್ ಒಂದು ಒಳ್ಳೆ ನಾನು ಅಬ್ಸರ್ವೇಷನ್ ಮಾಡಿದ್ದೇನೆಂದರೆ, ಅಕಾರ ಹಕಾರಗಳನ್ನು ಅಲ್ಲಲ್ಲಿ ಸರಿಯಾಗಿ ಬಳಸಿದ್ರಿ ಭಾವಗೀತೆನಲ್ಲಿ. ಪ್ರಾರಂಭದಲ್ಲಿ ಒಂದು ಸರಿ ಭಾವ ಅಂತಂದ್ರಿ, ಆಮೇಲೆ ಅದನ್ನು ಸರಿ ಮಾಡ್ಕೊಂಡ್ರಿ. ಸೆಕೆಂಡ್ ಲೈನಲ್ಲಿ ಕೊನೆಯಲ್ಲಿ ಭಾವ ಅಂತ ಶುದ್ಧವಾಗಿ ಹಾಡೋಕ್ಕೆ ಪ್ರಯತ್ನ ಮಾಡಿದ್ರಿ ಅಷ್ಟೇ, ಬೇರೇನಿಲ್ಲ. ಈ ಥರದ ಬೆಳವಣಿಗೆಗಳೇ ಇಲ್ಲಿ ಬೇಕಾಗಿರೋದು. ಆದ್ದರಿಂದ ನಿಮ್ಮಲ್ಲಿ ಒಳ್ಳೆ ಗಾಯಕ ಇದ್ದಾನೆ, ನಿಮ್ಮೊಳಗಡೆ ಒಳ್ಳೆ ಗಾಯಕ ಇದ್ದಾನೆ, ಎಲ್ಲ ಪ್ರಕಾರದ ಹಾಡುಗಳು ಹಾಡೋಕ್ಕೆ ಸಾಧ್ಯ ಇರುವಂಥ ಗಾಯಕ ಇದ್ದಾನೆ. ಒಳ್ಳೊಳ್ಳೆ ಹಾಡುಗಳನ್ನು ನೀವು ಹಾಡಿ ಸ್ಪರ್ಧೆನಲ್ಲಿ ಇನ್ನಷ್ಟು ಮುಂದಿನ ಹೆಜ್ಜೆಗಳನ್ನು ಇಡೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ ಕೃಷ್ಣ. ಥ್ಯಾಂಕ್ ಯು ಸರ್. ಕೃಷ್ಣ ಅವರೇ, ಕಾರಣಗಳು ಏನೇ ಇರ್ಬೋದು, ಆದರೆ ವೇದಿಕೆ ಒಂದೇ. ಮುಂದೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಗಬಹುದು, ತುಂಬ ಸಮಯ ಸಿಗ್ಬೋದು, ವೇದಿಕೆ ಸಿಗೋದಿಲ್ಲ. ಸೊ ಹಾಗಾಗಿ ಅದೊಂಚೂರು ಗಮನ ಇಡಿ. ಥ್ಯಾಂಕ್ ಯು. ಇನ್ಮೇಲೆ
ನಿರಂತರವಾಗಿ ಅಭ್ಯಾಸ ಮಾಡ್ತೀನಿ.